ವಿಚಾರ ಯಾವಾಗ್ಲೂ ಸಹ ಅದೊಂದು ಹಳೆ ಮೈಸೂರು ಭಾಗ ಆಗಿರೋದ್ರಿಂದ ಒಂದು ಒಕ್ಕಲಿಗ ಬೆಲ್ಟ್. ನಾವು ಕಂಪ್ಲೀಟ್ ಆಗಿ ಹೇಳ್ಬೇಕಂತಂದ್ರೆ ಅದೊಂದು ಒಕ್ಕಲಿಗ ಬೆಲ್ಟ್ ಆಗಿರೋದ್ರಿಂದ ಅದೊಂಥರ ದೇವೇಗೌಡರ ಒಂದು ಕರ್ಮಭೂಮಿ. ಯಾವಾಗ್ಲೂ ಕುಮಾರಸ್ವಾಮಿ ಯಾರಿಗಾಗಿರ್ಬೋದು ಅಥವಾ ದೇವೇಗೌಡರ ಕುಟುಂಬವನ್ನ ಬಿಟ್ಟು ಯಾವತ್ತೂ ಸಹ ಆಚೆ ಹೋಗಿಲ್ಲ. ಇವನ್ ಮಂಡ್ಯ ಆಗಿರ್ಬೋದು ಅಥವಾ ಹಾಸನ ಆಗಿರ್ಬೋದು, ಇವೆರಡೂ ಸಹ ಅಲ್ಲಿ ಒಕ್ಕಲಿಗ ಡಾಮಿನೆನ್ಸಿ ಇರೋದ್ರಿಂದ ಅಲ್ಲಿ ಯಾವುದೇ ಪಕ್ಷ ಹೋದ್ರೂ ಸಹ ಅಷ್ಟು ಸುಲಭವಾಗಿ ಅಲ್ಲಿ ಮಣಿಸ್ಲಿಕ್ಕೆ ಆಗಲ್ಲ ಈ ಕುಟುಂಬವನ್ನ, ದೇವೇಗೌಡರ ಕುಟುಂಬವನ್ನ. ಅದೇ ಪರಿಸ್ಥಿತಿ ಬೆಂಗಳೂರು ಗ್ರಾಮಾಂತರದಲ್ಲೂ ಈ ಸಲ ಆಗಿದೆ. ಎಲ್ಲೋ ಒಂದ್ ಕಡೆ ಒಕ್ಕಲಿಗ ಮತದಾರರು ಅತಿ ಹೆಚ್ಚು ಬೆಂಗಳೂರು ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ ಮತ್ತೆ ಮಂಡ್ಯ, ಹಾಸನ ಅತಿ ಹೆಚ್ಚು ಇಲ್ಲಿ ದೇವೇಗೌಡರ ಕುಟುಂಬ ಜೊತೆ ಇರ್ತಕ್ಕಂಥದ್ದು. ನಾವು ಅದಕ್ಕೆ ಮೈತ್ರಿ ಮಾಡ್ಕೊಂಡಿರೋದು ಸಹ ಅದು ಎಲ್ಲರೂ ಗೊತ್ತಿರ್ತಕ್ಕಂಥ ವಿಚಾರ. ಸೊ ಅದರಿಂದ ಆ ದೇವೇಗೌಡರ ಕುಟುಂಬದ ಜೊತೆ ಹೋಗಿರೋದ್ರಿಂದ ಈ ಸಲ ಕೈ ಹಿಡಿದಿದ್ದಾರೆ. ಹೋದ್ ಸಲ ಏನಾಯ್ತು ಅಂತಂದ್ರೆ ಒಂದು ಕೆಲವು ಹೇಳಿಕೆಗಳಿಂದ ಶಿವರಾಮೇಗೌಡದಂತಹ ಒಂದು ಕೊಟ್ಟಂತಹ ಕೆಲವು ಹೇಳಿಕೆಗಳು ಸುಮಲತಾ ಅವ್ರನ್ನ ಟ್ರಿಗರ್ ಮಾಡಿದ್ದು, ಮತ್ತೆ ಅಲ್ಲಿ ಒಂದು ಸ್ವಾಭಿಮಾನಿ ತಕ್ಕಂತ ಒಂದು ಪದವನ್ನ ತೆಗೆದುಕೊಂಡ್ ಬಂದಿದ್ದು, ಅಂಬರೀಷ್ ಅವರ ಒಂದು ಶ್ರೀಮತಿ ಅವ್ರನ್ನ ಈ ಮಟ್ಟಿಗೆ ಒಂದು ಕೆಟ್ಟ ಭಾಷೆಗಳಲ್ಲಿ ನಿಂದಿಸಿದ್ದು, ಬೇಕು ಅಂತ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲ್ಸ್ಬೇಕು ಅಂತ ಹೇಳಿ ಶಿವರಾಮೇಗೌಡರು ಯಾವ್ಯಾವ ರೀತಿ ಹೇಳಿಕೆ ಕೊಟ್ರು ಅಂತ ಹೇಳಿ ನಾವೆಲ್ಲರೂ ನೋಡಿದ್ದೀವಿ. ಸೊ ಆ ಒಂದು ಕಾರಣದಿಂದ ನಿಖಿಲ್ ಅವ್ರು ಸೋತಿದ್ರು. ಸುಮಾರು 7 ಜನ MLA ಇದ್ರು ಸಹ, 8 ಜನ MLA ಇದ್ರು ಸಹ ಅಲ್ಲಿ ಕಳೆದ ಬಾರಿ ನಿಖಿಲ್ ಕುಮಾರಸ್ವಾಮಿ ಅವರು ಸೋತಿದ್ರು. ಆದ್ರಿಂದ ಈ ಸಲ ಕುಮಾರಸ್ವಾಮಿ ಅವರೇ ನೇರಕ್ಕೆ ಅಖಾಡಕ್ಕೆ ಇಳಿದಾಗ ಮತ್ತೆ ಅದ್ರ ಜೊತೆಗೆ ಸುಮಲತಾ ಅವರು ಸ್ಪಂದಿಸಿದ್ದು. ಸುಮಲತಾ ಅವರು ನಮ್ಮ ರಾಷ್ಟ್ರೀಯ ನಾಯಕರುಗಳ ಮಾತನ್ನ ಕೇಳಿ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದು. ಇದು ಒಂದ್ ಕಡೆ ಮತದಾರರು ಕುಮಾರಸ್ವಾಮಿ ಅವ್ರನ್ನ ಕೈ ಹಿಡಿದಿದ್ದಾರೆ. ಅದ್ರ ಜೊತೆಗೆ ನಮ್ಮ ಬಿಜೆಪಿ ಕಾರ್ಯಕರ್ತರು ಸಹ ಅತಿ ಹೆಚ್ಚು JDS ಜೊತೆ ಹೋಗಿದ್ದಾರೆ ಅಂತಕ್ಕಂಥದ್ದು ಇಲ್ಲಿ ನೇರವಾಗಿ ಗೊತ್ತಾಗ್ತಾ ಇದೆ ಸರ್.